ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಮೆಲೋಡಿ ಕ್ವೀನ್ ಜಾನಕಮ್ಮ. ರಾಜ್ಯ ಸರ್ಕಾರದಿಂದ ಗೌರವ ಸಮರ್ಪಣೆ ಆಯಿತು. 3 ಸೊತ್ತು ಕುಶಲತೋಪರಿ ಸಿಡಿಸಿ ಗೌರವವನ್ನು ಸಲ್ಲಿಕೆ ಮಾಡಿದ್ದಾರೆ. ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ರಾಜ್ಯ ಸರ್ಕಾರದಿಂದ ಗೌರವ ಸಮರ್ಪಣೆ. ಇನ್ನು ಜಾನಕಿಯಮ್ಮ ಅವರ ನೆನಪು ಮಾತ್ರ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನ ಮಾಡಲಾಗಿದೆ. ಮೊಮ್ಮಗಳಾದ ಅಪ್ಸರಾ ಅವರಿಂದ ಅಗ್ನಿ ಸ್ಪರ್ಶ ಆಯಿತು. ಪಂಚಭೂತಗಳಲ್ಲಿ ಲೀನರಾದ್ರು ಮೆಲೋಡಿ ಕ್ವೀನ್ ಜಾನಕಮ್ಮ. ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಲಾಯಿತು. ಜಾನಕಮ್ಮ ಅವರ ಆಸೆಯಂತೆ ಅವರ ತೋಟದಲ್ಲಿ ಅಂತ್ಯ ಸಂಸ್ಕಾರ ಆಗಿದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡಲಾಗಿದೆ. ನೋಡ್ತಾ ಇದ್ರಿ, ಜಾನಕಮ್ಮ ಅವರ ಇನ್ನು ಮೇಲೆ ನೆನಪು ಮಾತ್ರ. ಸಂಗೀತ ಲೋಕದ ಶಾರದೆ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನ ಆಗ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಾಣಿ ಹರಿಕೃಷ್ಣ ಅವರಿದ್ದಾರೆ. ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸಂಗೀತ ಶಾರದೆ ಇನ್ಮೇಲೆ ನೆನಪು ಮಾತ್ರ. ಕರುನಾಡಿನ ಗಾನ ಕೋಗಿಲೆಯನ್ನು ನಾವು ಕಳೆದುಕೊಂಡಿದ್ದೇವೆ. ಒಂದು ಯುಗ ಅಂತ್ಯ ಆಗ್ತಾ ಇದೆ. ಈಗ ಏನು ಹೇಳ್ತೀರಿ ಮೇಡಮ್? ನಮ್ಗೆಲ್ಲ ಅವರೇ ನಮ್ ಕಣ್ಣು ಕಾಣಿಸಿರೋ ಸರಸ್ವತಿ ಸರ್. ಅವ್ರ ಹಾಡಿರೋದು, ಅವ್ರು ಮಾತಾಡ್ಸಿರೋದು, ಅವ್ರ ಜೊತೆ ಸಮಯ ಕಳೆದಿರೋದು ಅದೆಲ್ಲಾನೇ ನಮ್ಮ ಪುಣ್ಯ. ಚಿಕ್ಕ ವಯಸ್ಸಿಂದ ಅವ್ರನ್ನ ತುಂಬಾ ಸಲ ನೋಡಿರೋದು. ಅಷ್ಟೇ, ಅವ್ರ ತರ ಇನ್ನೊಬ್ರು ಗಾಯಕರು ಬರಲ್ಲ. ನಿಜ ಮೇಡಮ್. ಅಲ್ಲೇ ಇದ್ದೀರಾ, ವಾಪಸ್ ಬರ್ತಾ ಇದ್ದೀರಾ? ಬರ್ತಾ ಇದೀನಿ ಸರ್ ವಾಪಸ್. ಹೇಗೆ ನೀವು ಕಂಡಂತೆ ಜಾನಕಮ್ಮ ಅವ್ರು ಯಾವ ರೀತಿಯಾಗಿದ್ರು? ಸರಳ ಸ್ವಭಾವ ಅನ್ನೋದು ಗೊತ್ತಿರುವಂಥ ವಿಚಾರ. ಜೊತೆಲಿದ್ದಾಗ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅಂತ? ಬೇರೆ ಮ್ಯೂಸಿಕ್ ಬಗ್ಗೆನೇ ಮಾತಾಡ್ತಾ ಇದ್ದಿತ್ತು. ತುಂಬಾ ಯಾವಾಗೂ ತುಂಬಾ ನಕ್ಕೊಂಡು ನಗುಮುಖದಿಂದಾನೇ ಮಾತಾಡ್ಸ್ತಾ ಇದ್ರು. ಮತ್ತೆ ಕೃಷ್ಣ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅವರೇ ಕಂಪೋಸ್ ಮಾಡಿದ್ದು ಕೃಷ್ಣನ ಹಾಡುಗಳೆಲ್ಲ ಹಾಡ್ ತೋರ್ಸಿದ್ರು. ಹೌದು. ಅವ್ರು ಕೆಲವು ಫೋಟೋಸ್ ಎಲ್ಲ ಕೊಟ್ಟಿದ್ರು ನಂಗೆ ಅವ್ರದ್ದು. ಆಮೇಲೆ ಫಸ್ಟ್ ಟೈಮ್ ನನಗೆ ಅವರು ಅಡ್ವೈಸ್ ಮಾಡಿದ್ರು, ನಂಗೆ ಹೈ ರೇಂಜ್ ಆಡಕ್ ಆಗಲ್ಲ, ಸಿನಿಮಾ ಹಾಡು ನಾವು ಸಂಗೀತ ಫಸ್ಟ್ ಇಂದ ಆಡ್ತಾ ಇದ್ದಿದ್ರಿಂದ ಅವರೇ ನಂಗೆ ಫಸ್ಟ್ ಟೈಮ್ ಹೇಳಿದ್ದು ಸಂಗೀತನೇ ಹೈ ಪಿಚ್ ಅಲ್ಲಿ ಪ್ರಾಕ್ಟೀಸ್ ಮಾಡು ಅಂತ. ಸೊ ಅವ್ರು ಹೇಳ್ದಂಗೆ ನಾನು ಸುಮಾರು ವರ್ಷ ಪ್ರಾಕ್ಟೀಸ್ ಮಾಡಿ ನಾನು ಇಷ್ಟ್ರ ಮಟ್ಟಿಗೆ ನಾನು ಸಿನಿಮಾ ಹಾಡುಗಳನ್ನ ಸ್ವಲ್ಪ ಆದ್ರೂ ಹಾಡಿದೀನಿ ಇದ್ರೆ ಅದು ಅವರೇ ಕಾರಣ. ಯಾಕಂದ್ರೆ ನಾನು ಚಿಕ್ಕವಳಿಂದ ಅವ್ರ ಹಾಡುಗಳು, ತುಂಬಾ ಹಾಡುಗಳು ಕೇಳಿ ಕೇಳಿ ಹಾಡಿ ಪ್ರಾಕ್ಟೀಸ್ ಮಾಡಿ. ಮೊದ್ಲು ನಾನು 4 ವರ್ಷದಲ್ಲಿ ಹಾಡಿದ್ದೆ ಗಜಮುಖನೇ ಗಣಪತಿಯ ಫಸ್ಟ್ ಸಾಂಗ್ ಅದು. ತುಂಬಾ ಅದೇ ನಮ್ಮ ಅಮ್ಮ ನನ್ ಮನೇಲಿ ಸಂಗೀತ ಹೇಳ್ಕೊಡ್ತಾ ಇದ್ರು. ಇವರು ನನಗೆ ಅಮ್ಮನ ತರಾನೇ, ನನಗೆ ಅಮ್ಮ ದೇವ್ರು ಎಲ್ಲ. ಮೇಡಮ್, ನೀವು ನೋವಲ್ಲಿದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಜಾನಕಿಯಮ್ಮ ಪರವಾಗಿ ಒಂದು ನಮನವನ್ನು ಸಲ್ಲಿಸೋದಾದರೆ ಗೀತೆಯ ಮುಖಾಂತರ ಯಾವ ಹಾಡನ್ನು ಅರ್ಪಿಸ್ತೀರಿ? ಶಿವ ಶಿವ ಎನ್ನದ ನಾಲಿಗೆ ಶಿವನನ್ನು ಸ್ಮರಿಸದ ಜೀವವು ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ. ನೈಸ್ ಮೇಡಮ್, ವೆರಿ ನೈಸ್ ಮೇಡಮ್. ಇನ್ನೊಂದು ನಮ್ಮ ಇಲ್ಲಿ ಸಂಗೀತ ಸಂಯೋಜಕರಿಗಾಗಿರ್ಬೋದು ಅಥವಾ ಯಾರೆಲ್ಲ ಆಡ್ತಾರೆ ನಿರ್ದೇಶಕರಿಗಾಗಿರ್ಬೋದು, ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರಶಸ್ತಿಗಳು ಸಿಗ್ತಾ ಇಲ್ಲ, ಅವ್ರನ್ನ ಗುರುತಿಸುವ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ಲ ಅಂತೇಳಿ ಹಾಡನ್ನು ಕೂಡ ಅವ್ರು ನಿಲ್ಲಿಸಿದರು. ಅದಾದ ನಂತರ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ಕೂಡ ಬರುತ್ತೆ. ಈ ನಿರ್ಧಾರದ ಬಗ್ಗೆ
ಅಂದರೆ ಅವರು ಅವ್ರಿಗಾಗಿ ಅಂತ ಮಾಡಲಿಲ್ಲ, ಬಟ್ ಎಲ್ಲರನ್ನ ಗುರುತಿಸುವಂಥ ಇಲ್ಲ ಕೆಲಸವನ್ನು ಸರ್, ಅವ್ರು ಸರ್ಕಾರಗಳು ಮಾಡಬೇಕು ಅಂತ. ಪ್ರಶಸ್ತಿ ಬಂದಿಲ್ಲ ಅಂತ ಹಾಡೋದ್ ನಿಲ್ಸಿಲ್ಲ. ಹ್ಮ್ ಅವ್ರು ಸುಮಾರು ವರ್ಷ ಎಷ್ಟೋ ತರ ಹಾಡಿದ್ರು ಆ ಅವ್ರಿಗೆ ತುಂಬಾ ಲೇಟ್ ಆಗಿ ಕೊಟ್ರು. ಅವ್ರು ಅದಕ್ ತಿರಸ್ಕರಿಸಿದ್ರು. ಮತ್ತೆ ಅವ್ರು ಪ್ರಶಸ್ತಿ ಬಂದಿಲ್ಲ ಅಂತ ಹಾಡೋದ್ ನಿಲ್ಸಿಲ್ಲ. ಅವ್ರು ಯಾವಾಗೂ ಹೇಳಿದ್ದಾರೆ, ಅಭಿಮಾನಿಗಳೇ ಅವ್ರೆಷ್ಟು ಇಷ್ಟಪಡೋದೆ ನನ್ನ ಇದು ಅಂತ. ಹ್ಮ್ ನ್ಯಾಯವಾಗಿ ನೋಡಿದ್ರೆ ಅವ್ರಿಗೆ ಭಾರತ ರತ್ನ ಅವಾರ್ಡೇ ಸಿಕ್ಕಿರ್ಬೇಕಿತ್ತು. ಹ್ಮ್ ಅಷ್ಟು ಅವ್ರ ನಮ್ಮ ಭಾರತದಲ್ಲಿ ಎಲ್ಲಾ ಭಾಷೆಯಲ್ಲೂ ಹಾಡಿರೋ ಹಾಡುಗಳು, ಅವ್ರು ಕೊಟ್ಟಿರೋ ಕೊಡುಗೆಗೆ ಆ ಇನ್ನು ತುಂಬಾ ಗೌರವ ಸಲ್ಲಿಸ್ಬೇಕಿತ್ತು. ಹ್ಮ್ ಈಗ ಜಾನಕಿ ಅಮ್ಮ ಅವರ ನೆನಪಿಗಾಗಿ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋಂಥ ಬೇಡಿಕೆ ಇದೆ ಮೇಡಮ್. ಹೌದು ಸರ್. ಹ್ಮ್ ಹಂಸಲೇಖ ಸರ್ ಮಾತಾಡಿದ್ದಾರೆ. ಮತ್ತೆ ಅಲ್ಲಿ ಹೋಗಿದ್ದಾಗ ಸಾಧು ಸರ್ ನನ್ನ ಹತ್ರ ಹೇಳಿದ್ರು, ಅದೇ ನಾವೆಲ್ಲ ಆತರ ಅನ್ಕೊಂಡಿದ್ದೀವಿ, ಡಿಸೈಡ್ ಮಾಡಿದೀವಿ ಅಂತ. ಹ್ಮ್ ಮಾಡ್ಬೇಕು ಅದು. ನಮ್ ಪುಣ್ಯ, ಅವರು ಮೈಸೂರಲ್ಲೇ ಅವರು ಕೊನೆ ಕಾಲದಲ್ಲಿ ಇದ್ದಿದ್ದು. ಹ್ಮ್ ಈಗ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಬಾಲಸುಬ್ರಹ್ಮಣ್ಯಂ ಸರ್ ಆಗಿರ್ಬೋದು, ಆಮೇಲೆ ಇವರು, ಈ ಕಾಂಬಿನೇಷನ್ ಬಗ್ಗೆ ಏನು ಹೇಳ್ತೀವಿ? ಇವರೆಲ್ಲರೂ ಅಷ್ಟೇ ಸರ್, ಒಂದು ಆತರ ಪ್ರತಿಭೆ ಮತ್ತೆ ಹುಟ್ಟಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಆಗ್ಲಿ, SP ಅಂಕಲ್ ಆಗ್ಲಿ, ಜಾನಕಿ ಆಂಟಿ ಆಗ್ಲಿ, ಹ್ಮ್ ಆ ಅವ್ರ ತರ ಇನ್ನೊಬ್ರು ಹುಟ್ಟೋದೇ ಇಲ್ಲ ಅನ್ಸುತ್ತೆ. ಅದಕ್ಕಿಂತ ಮುಂಚೆ ಅವರಷ್ಟು ವಿನಯತೆ ಇರೋದಿಲ್ಲ ಈಗಿನ ಕಾಲದಲ್ಲಿ. ಹ್ಮ್ ಅವರೆಲ್ಲ ಅಷ್ಟು ಸಾಧನೆ ಮಾಡಿದ್ರುನು ಅಷ್ಟು ಎಲ್ಲಾರ್ನು ಒಂದೇ ಸಮ ನೋಡ್ತಾ ಇದ್ರು, ಅಷ್ಟು ಚೆನ್ನಾಗ್ ಹಂಬಲ್ ಆಗಿರ್ತಾ ಇದ್ರು. ಮುಖ್ಯವಾಗಿ ಅದಕ್ಕೆ ಅವರೆಲ್ಲ ಅಷ್ಟು ಆ ದೊಡ್ಡ ಮನುಷ್ಯರು, ಮೇರು ಪರ್ವತ ತರ ಅವರೆಲ್ಲ. ಹ್ಮ್ ಹ್ಮ್ ಅಂದರೆ ಭಾಷಾ ಶುದ್ಧತೆಗೆ ರೋಲ್ ಮಾಡಲ್ ಅಂತ ಕರಿಬೋದು ನಾವು ಜಾನಕಿ ಅಮ್ಮ ಅವರನ್ನ, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು. ಹೌದು ಸರ್. ಹ್ಮ್ ಇತ್ತೀಚೆಗೆ ಅಂದರೆ ಜಾನಕಿ ಅಮ್ಮವ್ರನ್ನ ಇತ್ತೀಚೆಗೆ ನೀವು ಮಾತನಾಡಿಸುವಂಥ ಸಂದರ್ಭದಲ್ಲಿ ಅವರು ಚೆನ್ನಾಗಿದ್ರಾ ಹೇಗೆ? ಅಂದರೆ ಸಡನ್ಲಿ ಆಗಿ ಈ ರೀತಿ ಆರೋಗ್ಯ ಹದಗೆಟ್ಟಿದ್ದ ಹೇಗೆ ಅಂತೇಳಿ, ಅಥವಾ ಮಗನ ಇಲ್ಲ ನೋವಿನಲ್ಲಿ ಸರ್, ಹೆಂಗಾಯ್ತಾ ಹೇಗೆ? ಇತ್ತೀಚೆಗೆ ನಾನು ಅವ್ರನ್ನ ಭೇಟಿ ಮಾಡ್ಬೇಕಂತ ತುಂಬಾ ಆ ಅನ್ಸಿತ್ತು, ಬಟ್ ಆಗಿರ್ಲಿಲ್ಲ. ಏನಕ್ಕಂದ್ರೆ ತುಂಬಾ ಮುಂಚೆ ಎಲ್ಲ ಈಸಿಯಾಗಿ ನೋಡ್ತಾ ಇದ್ದೆ. ಹ್ಮ್ ಆಮೇಲೆ ಅಂದ್ರೆ ಅಲ್ಲಿ ನಮ್ಗೆ ಹೆಂಗ್ ಹೋಗೋದು, ಯಾರನ್ನ ಮೀಟ್ ಮಾಡಿ ಅದೆಲ್ಲ ಗೊತ್ತಿಲ್ಲ. ಹ್ಮ್ ನಾನ್ ಚಿಕ್ಕ ವಯಸ್ಸಲ್ಲಿ ನಮ್ ತಾತನ್ ಜೊತೆ ತುಂಬಾ ಸಲ ನಮ್ ತಾತನ್ ಮನೆಗೆ ಅವ್ರು ಬಂದಿದ್ರು, GK ವೆಂಕಟೇಶ್ ನಮ್ ತಾತ. ಆಮೇಲೆ ನಮ್ ತಾತನ್ ಜೊತೆ ಸ್ಟುಡಿಯೋಗೆ ಹೋಗಿ ಅವ್ರ ರೆಕಾರ್ಡಿಂಗ್ಸ್ ಎಲ್ಲ ತುಂಬಾ ಸುಮಾರು ಅವ್ರು ಆಡ್ತಾ ಇದ್ದಿದ್ದೆಲ್ಲ ನೋಡಿದ್ದೆ. ಹ್ಮ್ ಆಮೇಲೆ ಅವ್ರು ಬೆಂಗ್ಳೂರ್ಗ್ ಬಂದಾಗನು ಮೀಟ್ ಮಾಡಿದ್ದೆ. ಹ್ಮ್ ಇವಾಗ ಕೊನೆಯಲ್ಲಿ ನನ್ಗೆ ಆಗ್ಲಿಲ್ಲ ನೋಡಕ್. ತುಂಬಾ ಆಸೆ ಇತ್ತು, ಬಟ್ ನೋಡಕ್ ಆಗಿಲ್ಲ ಹೋಗಿ ನಾನು. ಹ್ಮ್ 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 ಭಾಳಷ್ಟು ಅಂದ್ರೆ ಮಂದಿ. ಯಾರ ಮೂಲಕ ಹೋಗ್ಬೇಕು ಅಂತ ನಂಗೆ ಹ್ಮ್ ಗೊತ್ತಾಗ್ಲಿಲ್ಲ. ಹ್ಮ್ 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 ಎಸ್, ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.